ಬಿಗ್ ಬಾಸ್ ಬೆಡಗಿ ಮೋಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಕೊಂಚ ರಿಫ್ರೆಶ್ ಆಗಿ ಈಗ ಹೊಸ ಪ್ರಾಜೆಕ್ಟ್ಗಳಿಗೆ ಕೈ ಹಾಕ್ತಿದ್ದಾರೆ. ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಪಾರು ಧಾರಾವಾಹಿ ಮೂಲಕ ಮನೆಮಗಳಾಗಿದ್ದ ಮೋಕ್ಷಿತಾ ಪೈ ಬಿಗ್ ಬಾಸ್ ಮನೆಯಲ್ಲಿ ಸ್ವಾಭಿಮಾನಿ ಮೋಕ್ಷಿತಾ ಅಂತಾನೆ ಫೇಮಸ್ ಆಗಿದ್ರು. ಫಿನಾಲೆಗೂ ಕೂಡ ತಲುಪಿದ್ದ ಮೋಕ್ಷಿತಾ ಕಪ್ ಗೆದ್ದಿರ್ಲಿಲ್ಲ ಅಷ್ಟೇ, ಆದ್ರೆ ಅಭಿಮಾನಿಗಳ ಮನಸ್ಸನ್ನಂತೂ ಗೆದ್ದಿದ್ರು. ಅಲ್ಲಿಂದ ಆಚೆ ಬಂದ ಬಳಿಕ ಮೋಕ್ಷಿತಾಗೆ ಸಾಕಷ್ಟು ಸಿನಿಮಾ ಆಫರ್ಸ್ಗಳು ಬರ್ತಾ ಇವೆ. ಆದ್ರೆ ಮೋಕ್ಷಿತಾ ಈಗಷ್ಟೇ ಸಿನಿಮಾಗೆ ಪದಾರ್ಪಣೆ ಮಾಡ್ತಾ ಇರೋದ್ರಿಂದ ನೋಡಿ ಮಾಡಿ ಲೆಕ್ಕಾಚಾರ ಹಾಕಿ ಕೆಲವೊಂದು ಸಿನಿಮಾಗಳನ್ನ ಮಾತ್ರ ಒಪ್ಪಿಕೊಳ್ತಿದ್ದಾರೆ. ಮೋಕ್ಷಿತಾ ಸಿನಿರಂಗಕ್ಕೆ ಹೊಸಬರಾದ್ರೂ ಕೂಡ ಬರುವ ಎಲ್ಲಾ ಕತೆಗಳನ್ನು ಕೂಡ ಒಪ್ಪಿಕೊಳ್ತಿಲ್ಲ. ಬದಲಾಗಿ ಒಳ್ಳೆ ಕತೆ ಇರುವ ಸ್ಟೋರಿಗಳಿಗೆ ಮಾತ್ರ ಮೋಕ್ಷಿತಾ ಒಪ್ಪಿಗೆ ಕೊಡ್ತಿದ್ದಾರೆ, ಸಹಿಯನ್ನ ಹಾಕ್ತಿದ್ದಾರೆ. ಸಿನಿರಂಗಕ್ಕೆ ಬರ್ತಾ ಇರೋ ಮೋಕ್ಷಿತಾಗೆ ಅಭಿಮಾನಿಗಳು ಬಹುಪರ ಕೂಗಿದ್ದಾರೆ. ಮೋಕ್ಷಿತಾ ಪಾರು ಸೀರಿಯಲ್ ಮಾಡಿದಾಗ ನಾವು ಬೆಂಬಲ ನೀಡಿದ್ವಿ, ಬಿಗ್ ಬಾಸ್ ಮನೆಗೆ ಹೋದಾಗ ಕೂಡ ಬೆಂಬಲ ನೀಡಿದ್ವಿ, ಇದೀಗ ಅವರ ಚಿತ್ರಕ್ಕೂ ಕೂಡ ಬೆಂಬಲ ನೀಡ್ತೀವಿ ಅಂತ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಇನ್ನು ತಮ್ಮ ಚೊಚ್ಚಲ ಸಿನಿಮಾದ ಬಗ್ಗೆ ಮೋಕ್ಷಿತಾ ಹಾಗೂ ಆ ಚಿತ್ರದ ನಾಯಕ ವೇಣುಗೌಡ ಎಂಬುವರು ಮಾತನಾಡಿದ್ದಾರೆ. ಈ ವಿಡಿಯೋವನ್ನ ಮೋಕ್ಷಿತಾ ಪೈ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಮೋಕ್ಷಿತಾ ಪೈ. ನಾನು ನಿಮ್ಮ ವೇಣುಗೌಡ. ನಾವಿಬ್ರು ಅಭಿನಯಿಸಿರುವಂತಹ ಮೊದಲನೇ ಸಿನಿಮಾ ಹಾಗೂ ಅಂಜನಾದ್ರಿ ಪ್ರೊಡಕ್ಷನ್ಸ್ ಅವರ ಮೊದಲನೇ ಸಿನಿಮಾ MC. ಸೀರಿಯಲ್ ನಿಂದ ಮೋಕ್ಷಿತಾ ಸಿನಿಮಾದತ್ತ ಒಲವು ತೋರ್ತಿದ್ದಾರೆ. ಅಭಿಮಾನಿಗಳು ಕೂಡ ಮೋಕ್ಷಿತಾಗೆ ಒಳ್ಳೆ ರೀತಿಯ ಬೆಂಬಲವನ್ನೇ ನೀಡುತ್ತಿದ್ದಾರೆ. ಸದ್ಯ ಮೋಕ್ಷಿತಾ ತಮ್ಮ ಸಿನಿಮಾದ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಚಿತ್ರದ ಪೋಸ್ಟರ್ ಅನ್ನ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಾಕಿಕೊಂಡಿದ್ದಾರೆ. ಇನ್ನು ಈ ಸಿನಿಮಾ ಅಂಜನಾದ್ರಿ ಪ್ರೊಡಕ್ಷನ್ ನ ಮೊದಲ ಪ್ರಾಜೆಕ್ಟ್ ಆಗಿದ್ದು MCR ಅಂದ್ರೆ ಮಿಡಲ್ ಕ್ಲಾಸ್ ರಾಮಾಯಣ ಎಂಬ ಚಿತ್ರ ಇದಾಗಿದೆ. ಈ ಚಿತ್ರವನ್ನ ಜಯರಾಮ್ ಗಂಗಪ್ಪಹಳ್ಳಿ ನಿರ್ಮಾಣ ಮಾಡ್ತಾ ಇದ್ರೆ ಧನುಷ್ ಗೌಡ ಅವರು ನಿರ್ದೇಶನವನ್ನ ಮಾಡ್ತಿದ್ದಾರೆ ಅಂತ ಮೋಕ್ಷಿತಾ ಅವರು ಬರೆದುಕೊಂಡಿದ್ದಾರೆ. ಈ ಪೋಸ್ಟರ್ ನ ನೋಡ್ತಾ ಇದ್ದಂತಹ ಅಭಿಮಾನಿಗಳು ಮೋಕ್ಷಿತಾಗೆ ಶುಭ ಹಾರೈಸಿದ್ದಾರೆ. ನಿಮ್ಮ ಚಿತ್ರಕ್ಕೆ ಒಳ್ಳೆಯದಾಗಲಿ ಎಂದು ಒಳ್ಳೆಯ ಮನಸ್ಸಿನಿಂದ ಮೋಕ್ಷಿತಾ ಇನ್ಸ್ಟಾ ಖಾತೆಗೆ ಕಾಮೆಂಟ್ ಮಾಡ್ತಿದ್ದಾರೆ.